ನಮ್ಮ ಹಳೆ ಮನೆಯಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು ನಮಗೆ. ಜ್ಯೂಸ್ ಕುಡಿಸ್ತೀನಿ, ಸ್ಮೈಲ್ ಮಾಡಿಸ್ತೀನಿ, ಶೂಟ್ ಮಾಡಿ ಪರ್ಚೇಸ್ ಮಾಡಿದ್ದು. ಆಮೇಲೆ ಇದು ಕೂಡ ಮೇಲ್ಗಡೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇದು ಒಂದು ಕಲ್ಪನಾ ಆ್ಯಂಡ್ ಶಾನ್ವಿ ಲಾಗ್ ಆಗಿದೆ. ಸೊ ಈ ಲಾಗಲ್ಲಿ ನಾನು ಇವತ್ತು ಮಾರ್ನಿಂಗ್ ಅರೌಂಡ್ 5:30ಗೆ ಅಲಾರಾಮ್ ಇಟ್ಕೊಂಡೆ ಎದ್ದಿದ್ದು 6 o'clock ಹಂಗೆ. ಈ ಚಳಿಗೆ ಎದ್ದೇಳೋಕ್ಕೆ ಆಗಲ್ಲ. ಸೊ ಅದರಲ್ಲೂ ಆಮೇಲೆ ಎದ್ಬಿಟ್ಟು ಬಂದು ಟಿಫನ್ ರೆಡಿ ಮಾಡಲೇಬೇಕಲ್ವ, ಮಕ್ಕಳು ಸ್ಕೂಲ್ಗೆ ಹೋಗ್ತವೆ. ಸೊ ನನ್ನ ಮಗಳು ಹೋಗ್ತಾಳೆ, ಹಾಗಾಗಿ ಎದ್ಬಿಟ್ಟು ಬೇಗನೆ ಬಂದು ದೋಸೆ ಹಿಟ್ಟಿಗೆ ಏನು ಮಾಡೋಣ ಅಂದ್ಬಿಟ್ಟು ಈಗ ನಾನು ಚಾಪಡ್ ಮಾಡೋಣ ಅಂದ್ಬಿಟ್ಟು ಅನ್ನಿಸ್ತು. ಸೊ ಆನಿಯನ್ನು, ಕ್ಯಾರೆಟು, ಆಮೇಲೆ ಒಂದು ಕೊತ್ತಂಬರಿ ಸೊಪ್ಪಿತ್ತು, ಅದನ್ನೆಲ್ಲ ಹಾಕಿ ಇಲ್ಲಿ ಚಾಪಡ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಗಟ್ಟಿ ಆಗ್ತಿತ್ತು. ಫೈನಲಿ ಆಯಿತು ನೋಡಿ, ಇಷ್ಟೊಂದು ಆಯಿತು. ಸೊ ಅದಾದಮೇಲೆ ಹಾಗೆಯೇ ನಾನು ಎಲ್ಲ ಎತ್ತಿಟ್ಬಿಟ್ಟು ಸೊ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು, ಅಂದರೆ ಬಿಫೋರ್ ದಟ್ ನನ್ನ ಮಗಳು ಎದ್ದೇಳೋಕ್ಕಿಂತ ಮುಂಚೆ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಹೊಸ್ಲಿಗೆ ಹಾಕಿದ್ದೀನಿ. ಸೊ ಈ ಥರ ಆಗಿದೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇತ್ತು ವೈಬು. ಸೊ ಹಾಗಾಗಿ ಆಮೇಲೆ ಅದಾದಮೇಲೆ ಬಂದು ನಾನು ಏನು ಚಾಪ್ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಬಂದುಬಿಟ್ಟು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ. ಸೊ ಇವತ್ತು ಪಡ್ಡು ಮಾಡೋಣ, ಎಲ್ಲ ತರಕಾರಿ ಎಲ್ಲ ಹಾಕಿ ಪಡ್ಡು ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಪಡ್ಡಿನ ಹಂಚು ಕೂಡ ರೆಡಿ ಮಾಡಿ ಇಟ್ಕೊಂಡೆ, ವಾಶ್ ಮಾಡಿಬಿಟ್ಟು. ಸೊ ನನ್ನ ಮಗಳಿಗೆ ಆಲ್ರೆಡಿ ಟೈಮ್ ಈಗ 7:30. ಅವಳನ್ನ ಡೈಲಿ ನಾನು ಯೂಶ್ವಲಿ ಎಬ್ಸೋದು 7:30ಗೆ. ನೋಡಿ ಹೇಗೆ ಮಲಗಿದ್ದಾಳೆ. ಇಡೀ ಫುಲ್ ಬೆಡ್ಡು ಕೂಡ ಸಾಕಾಗಲ್ಲ ಅವಳಿಗೆ, ಅಷ್ಟು ಒದ್ದಾಡ್ತಾಳೆ ನೈಟಲ್ಲೆಲ್ಲ. ಆ ಕಡೆ ಈ ಕಡೆ ನನ್ನೂ ತಳ್ತಾಳೆ, ಅವ್ರ ಅಪ್ಪನೂ ತಳ್ತಾಳೆ. ಸೊ ಈ ಥರ ನನ್ನ ಮಗಳದು. ಸೊ ಮಲಗಿದ್ದಾಳೆ. ಈಗ ಎಬ್ಸೋಕ್ಕೆ ಬಂದಿದ್ದೀನಿ ಅರೌಂಡ್ 7:30ಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಅವಳು ಅರೌಂಡ್ ಒಂದು 7:15 ಸ್ಟಾರ್ಟ್ ಮಾಡಿದ್ರೆ 7:15ವರೆಗೂ ಹೆಚ್ಚು ಕಡಿಮೆ ಎದ್ದೇಳ್ತಾನೇ ಇರ್ತಾಳೆ. ಆಮೇಲೆ ಈ ಥರ ಮಲಗಿದ್ದಾಳೆ ಇವಾಗ ನೋಡಿ, ಕ್ಯೂಟ್ ಬೇಬಿ, ಚೆನ್ನಾಗಿ ಮಲಗಿದ್ದಲ್ಲಿ. ದಮ್ಮನ್ ನೋಡಿ ಎದ್ದೇಳಂದರೆ ಇನ್ನು ಹೊಳ್ಳಾಡ್ತೈತದೆ. ಟೈಮ್ ಆಯಿತು ಸ್ಕೂಲ್ಗೆ. ಸರಿ ಹೋಯ್ತಲ್ಲ, ಮತ್ತೆ ಮಲಗ್ತಾ ಇದ್ರೆ. ಎದ್ದೇಳು ಸಾಕು. ಇದು ನಮ್ಮದು ಮಂಚ. ಮೆಡಿಷನ್ನೇ ತುಂಬ್ಕೋತಾವಲ್ಲಿ, ಎಲ್ಲರಿಗೂ ಹುಷಾರಿಲ್ಲದ ಕಾರಣ ಎಲ್ಲರೂ ಮೆಡಿಷನ್ ಇಟ್ಕೊಂಡಿವಿ. ಎದ್ದೇಳಮ್ಮ, ಟೈಮ್ ಆಯ್ತು, ಎದ್ದೇಳ್ರಿ. ಪಡ್ಡು ಸೊ ಈಗ ಪಡ್ಡು ರೆಡಿ ಮಾಡ್ಕೋತಾ ಇದ್ದೀನಿ. ಒಳ್ಳೆ ಚೆನ್ನಾಗಿ ಬರ್ತಾ ಇದ್ದಾವೆ, ಬಿಸಿ ಪಡ್ಡು ಎಲ್ಲ ರೆಡಿ. ಅದು ಇಲ್ಲಿ ಹಾಟ್ ಬಾಕ್ಸ್ ಹಾಕಿದ್ದೀನಿ. ನನ್ನ ಮಗಳನ್ನು ಇನ್ನು ಸ್ಟಾರ್ಟ್ ರೆಡಿ ಮಾಡಬೇಕು. ಅವಳನ್ನ ಎದ್ದು ಆಗಲೇ ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಎಲ್ಲ ಆಗಿತ್ತು. ಅವಳಿಗೆ ಯೂನಿಫಾರ್ಮ್ ಎಲ್ಲ ಹಾಕಿ, ಬೆಳಗ್ಗೆ ಈಗ ಚಳಿ ಇರೋ ಕಾರಣ ನಾನು ಸ್ನಾನ ಮಾಡ್ಸೋಕೆ ಹೋಗಲ್ಲ, ಸ್ಕೂಲಿಂದ ಬಂದಮೇಲೆ ಸ್ನಾನ ಮಾಡಿಸ್ತೀನಿ. ಸೊ ಜಸ್ಟ್ ಹಾಗೇನು ಬ್ರಷ್ ಮಾಡಿಸಿ ಬಿಸಿನೀರಲ್ಲಿ ಮುಖ ತೊಳಿಸಿದ್ದೆ. ಈಗ ಯೂನಿಫಾರ್ಮ್ ಕೂಡ ಹಾಕ್ಕೊಂಡ್ಲು. ಅವಳದು ಯೂನಿಫಾರ್ಮ್ ಒಂದೊಂದು ದಿನ ಒಂದೊಂದು ಥರ ಇರ್ತವೆ ಇವ್ರ ಸ್ಕೂಲ್ದು. 3 days ಒನ್ಸು, ವೀಕ್ಲಿ 3 ಯೂನಿಫಾರ್ಮ್ ಇದ್ದಾವೆ, ವೀಕ್ಲಿ 2 ಆ ಥರ ಹಾಕೋತಾರೆ. ಸೊ ಇದು ಯೆಲ್ಲೋ ಕಲರ್, ನಿನ್ನೆ ರೆಡ್ ಇತ್ತು ಇದ್ರ ಬ್ಯಾಕ್ ಡೇ. ಸೊ ಇವಾಗ ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ಹಣೆಗೆಲ್ಲ ಹಚ್ಚಿ ಕೋಮ್ ಮಾಡಿ ಅವಳನ್ನು ರೆಡಿ ಮಾಡಿದರೆ ನನಗೆ ಅರ್ಧ ಕೆಲಸ ಮುಗ್ದಂಗೆ ಬೆಳಗಿನ ಟೈಮಲ್ಲಿ. ಹಾಗೆ ಅಲ್ವಾ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಸೊ ಅವ್ರ ಕೆಲಸನೇ ಮುಗಿಸ್ಕೊಂಡ್ರೆ ನಮಗೆ 3/4% ಕೆಲಸ ಆದಾಗ. ಆಲ್ರೆಡಿ ನಾನೀಗ ಟಿಫನ್ ರೆಡಿ ಆಗಿತ್ತು, ಟೊಮೊಟೊ ಚಟ್ನಿ ಮಾಡಿದ್ದೆ ಅದಕ್ಕೆ ಕಾಂಬಿನೇಷನ್ ಆಗಿ ಪಡ್ಡುಗೆ. ಸೊ ಹಾಗಾಗಿ ಇವಳಿಗೆ ನಾನು ಅಂದ್ಬಿಟ್ಟು ಬೇಗ ಕರಿತಾ ಇದ್ದೀನಿ. ಇವಳು ಬರ್ತಾಳೆ, ಹೋಗ್ತಾಳೆ, ಅಲ್ಲಿ ನಿಲ್ತಾಳೆ. ವಿಡಿಯೋ ಯಾಕೆ ಮಾಡ್ತಿದ್ದೀಯಾ ಅಂತ ಕೇಳ್ತಾ ಇದ್ಲು. ನೋಡಿ ನನ್ನ ಮಗಳದು ಇದೇ ಕೆಲಸ, ಬೆಳಗ್ಗೆ ಎದ್ದ ತಕ್ಷಣ. ಇನ್ನೂ ಜುಟ್ಟು ಹಾಕ್ತಾಯಿಲ್ಲ ಇವಳಿಗೆ, ಬರೀ ನಾನು ಕೋಮ್ ಮಾಡಿ ಕಳಿಸ್ತಿದ್ದೀನಿ. ಸ್ವಲ್ಪ ಹೇರ್ ಬಂದರೆ ಜುಟ್ಟು ಹಾಕ್ತೀನಿ ನೆಕ್ಸ್ಟು, ಆ ಕಡೆಗೊಂದು ಈ ಕಡೆಗೊಂದು. ಆವಾಗ ಸ್ವಲ್ಪ ಟೈಮ್ ತಗೊಳುತ್ತೆ ನನಗೆ. ಸೊ ಈಗ ತೊಂದರೆ ಇಲ್ಲ, ಹಾಗೆ ಬಾಚಿಬಿಟ್ಟು ಈ ಥರ ಕಳಿಸ್ಬಿಡ್ಬೋದು ಅವಳನ್ನ. ಅವ್ರ ಮೇಡಮ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ಜುಟ್ಟು ಹಾಕ್ಕೊಂಡು ಬರೋಕ್ಕೆ ಹೇಳ್ತಾ ಇದ್ದಾರೆ. ನೋಡಿ ಅವಳು ಮೇಕಪ್ ರಾಣಿ, ನನ್ನ ಮಗಳು ಮೇಕಪ್ ರಾಣಿ. ಲಿಪ್ ಕೇರ್ ಬೇರೆ ಬೇಕಂತೆ.
ಈಗ ಅವಳಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ, ಪಡ್ಡು ಜೊತೆ ಟೊಮೊಟೊ ಚಟ್ನಿ ಹಾಗೆ ಕೆಚಪ್ಪು ಕೂಡ ಕೊಟ್ಟಿದ್ದೀನಿ. ಸೊ ತಿನ್ನು ಅಂತ ಕೊಟ್ಟರೆ ಅವಳಿಗೆ ಫಸ್ಟ್ ಹೊತ್ತು ತಿನ್ನಿಸ್ಬೇಕು ಅಂತ ಆಸೆ ಪಡ್ತಾಳೆ ಅವಳು. ಸೊ ಹಂಗಾಗಿ ಸರಿ ನೋಡೋಣ ಹೇಗೆ ಬಂದಿದೆ ಒಳಗಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ತರಕಾರಿ, ಕ್ಯಾರೆಟು, ಆನಿಯನ್ನು ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೂ ಚೆನ್ನಾಗಿತ್ತು, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ತರಕಾರಿ ಇಡ್ಲಿ, ಸೊ ತರಕಾರಿ ಪಡ್ಡು ಈ ಥರ ನಾವು ಮಾಡ್ತಾ ಇರ್ತೀನಿ. ಸೊ ಅವಾಗವಾಗ ಸೊ ನನ್ನ ಮಗಳಿಗೋಸ್ಕರ ಇವಾಗ ಒಂದು ಬೈಟು ಚಟ್ನಿಲಿ ಕೊಟ್ಟೆ, ಇನ್ನೊಂದು ಬೈಟಲ್ಲಿ ಕೆಚಪ್ಪಲ್ಲಿ ಕೊಡ್ತಾಯಿದ್ದೀನಿ. ಸೊ ಅವಳು ತಿಂದು ನೆಕ್ಸ್ಟ್ ತಟ್ಟೆ ತೊಗೊಂಡೋಗ್ಬಿಟ್ಟು ಅವಳು ಪಾಡಿಗೆ ಅವಳು ತಿಂತಾಳೆ. ನೆಕ್ಸ್ಟು ಅವಳಿಗೆ ಲಂಚ್ ಬಾಕ್ಸಿಗೆಲ್ಲ ನಾನು ರೆಡಿ ಮಾಡಬೇಕಲ್ಲ, ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಡ್ತೀನಿ ಅವಳಿಗೆ. ಮಧ್ಯಾಹ್ನಕ್ಕೂ ಕೂಡ ಪಡ್ಡೆ ಕೊಟ್ಟಿದ್ದೆ, ಪಡ್ಡು ಮತ್ತು ಕೆಚಪ್ಪು. ಚಟ್ನಿ ಅವಳು ಇಷ್ಟಪಡಲ್ಲ ಅಷ್ಟಾಗಿ, ಹಾಗಾಗಿ ಕೆಚಪ್ಪೇ ಹಾಕ್ಕೊಟ್ಟಿದ್ದೆ. ಈಗ ರೆಡಿ ಆದಳು ಹೊರಡೋಕ್ಕೆ. ಟೈಮ್ ಈಗ 8:30, 8:45 ನಿಯರ್ಲಿ ಅವ್ರ ವ್ಯಾನ್ ಬಂದುಬಿಡುತ್ತೆ. ಸೊ ಈಗ ರೆಡಿ ಆಗಿದ್ದಾಳೆ ಹೊರಡೋಕ್ಕೆ. ಅಲ್ಲಿ ಸೌಂಡ್ ಆಗ್ತಾ ಇದೆ, ಬೇರೆ ರೋಡಲ್ಲಿ ಬರ್ತಾ ಇದೆ ಅವ್ರ ವ್ಯಾನು ಸೌಂಡು ಸಿಕ್ಕಾಪಟ್ಟೆ ಇದೆ. ಎಷ್ಟು ದೂರ ಇದ್ದರೂ ಆರಾಮಾಗಿ ಗೊತ್ತಾಗುತ್ತೆ ಇವ್ರದ್ದೇ ವ್ಯಾನು ಅಂದ್ಬಿಟ್ಟು. ಸೊ ಈಗ ನಮ್ಮ ಮನೆಯವರು ಕೂಡ ಹೋಗ್ತಾರೆ ಸೊ ಡ್ಯೂಟಿಗೆ, ಹಾಗಾಗಿ ಇಬ್ಬರೂ ಅವಳನ್ನು ಬಿಟ್ಬಿಟ್ಟು ಇವರು ಕೂಡ ಆನ್ ದ ವೇ ಹಾಗೆ ಹೋಗ್ತಾರೆ. ಸೊ ಈಗ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾ ಇದ್ದಾಳೆ. ಅವರು ಹೋಗೋ ಟೈಮ್ಗೆ ಕರೆಕ್ಟಾಗಿ ಅಲ್ಲಿ ಬಂದಿದ್ದರು. ಇವರು ಆ್ಯಕ್ಚುಲಿ ಸಂಪು ಮತ್ತು ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ತಾರಲ್ಲ, ಅವರು ವ್ಯಾನ್ ತೊಗೊಂಬಂದಿದ್ರು. ಸೊ ಇವರು ಹೋದ್ಮೇಲೆ ನೆಕ್ಸ್ಟ್ ಅವ್ರು ನನಗೆ ಹೇಳಿಬಿಟ್ಟವ್ರು, ಅವ್ರನ್ನು ಹೇಳಿಬಿಡು ಕ್ಲೀನ್ ಮಾಡೋಕ್ಕೆ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ಇವ್ರು ಬಂದಿದ್ದರು, ವ್ಯಾನ್ ತೊಗೊಂಡೆ. ಸೊ ಇಲ್ಲಿ ಮೇಲ್ಗಡೆ ಇದೊಂದು ಟ್ಯಾಂಕ್ ಇದೆಯಲ್ಲ ಸಿಂಟೆಕ್ಸು, ಅದು ಕ್ಲೀನ್ ಮಾಡಿಸಿರ್ಲಿಲ್ಲ, ತುಂಬ ಗಲೀಜಾಗಿತ್ತು. ನಾವು ಬಂದಾಗಿಂದನೂ ನೋಡಿ ನಾವು ಮಾಡಿಸೋಣ ಅಂತ ಓನರ್ಗೆ ಹೇಳಿದ್ವಿ. ನಮ್ಮ ಓನರು ಮಾಡಿಸ್ತೀನಿ ಅಂದ್ಬಿಟ್ಟು ಅವ್ರು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಬರಲಿಲ್ಲ ಇಲ್ಲಿ ಕಡೆ. ಸೊ ಹಾಗಾಗಿ ನಾವೇ ಎಲ್ಲ ಮಾತಾಡ್ಕೊಂಡ್ಬಿಟ್ಟು ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ಇಲ್ಲೇ ಲೋಕಲ್ ಅವರೇ ಇವರು, ಇಲ್ಲೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೋಡಿ ಹೇಗಿದೆ ನೀರು, ತುಂಬ ಗಲೀಜಿತ್ತು. ಒಂದು ಒಳಗಡೆ ಸಿಂಟೆಕ್ಸು ಒಳಗಡೆ ಎಲ್ಲ ಕರೆ ಕಟ್ಟುತ್ತಲ್ಲ, ಸೊ ಆ ಥರ ಆಗಿಬಿಟ್ಟಿತ್ತು. ಅದನ್ನು ನಾವು ಸ್ನಾನಕ್ಕೆಲ್ಲ ಯೂಸ್ ಮಾಡ್ಕೋತೀವಿ, ಬಟ್ಟೆ ಗಿಟ್ಟೆ ತೊಳಿತೀವಲ್ಲ, ಬಟ್ ಇನ್ಫೆಕ್ಷನ್ ಥರ ಆಗ್ತಾಯಿತ್ತು ಇತ್ತೀಚಿಗೆ ನೀರಿಂದ. ಸೊ ಹಾಗಾಗಿ ಬೆಟರು ಇವ್ರನ್ನ ಕರೆಸ್ಬಿಟ್ಟು ಕ್ಲೀನ್ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ವಿ. ತುಂಬಾ ಗಲೀಜಿತ್ತು ನೋಡಿದ್ವಿ. ಇದು ಫಸ್ಟು ಲಾಸ್ಟಲ್ಲಂತೂ ತಳದಲ್ಲಿ ಅಂಟ್ಕೊಂಡ್ಬಿಟ್ಟುತ್ತಲ್ಲ ಆ ಥರ ಎಲ್ಲ ಇತ್ತು. ಆಮೇಲೆ ಲಾಸ್ಟಿಗೆ ತೋರಿಸ್ತೀನಂತೆ, ಕೆಳಗಡೆ ಅಲ್ಲಿ ವೈಟ್ ಇತ್ತು ಇರೋವಂಥ ಒಂದು ಟೆರೆಸ್ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಅಷ್ಟು ಗಲೀಜು ಬಂದಿತ್ತು ನೀರು. ಇವ್ರಿಗೂ ಒಳ್ಳೆ ಕಾಂಟ್ಯಾಕ್ಟು, ಈ ಥರ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಲೋಕಲಲ್ಲಿ ಇವರು ಈ ಥರ ಎಲ್ಲ ಕಡೆ ಗೇಟಿಗೆ ಅವ್ರ ನಂಬರನ್ನು ಹಾಕಿ ಅಂಟಿಸೋಗಿದ್ರು, ಈ ಥರ ಕ್ಲೀನಿಂಗ್ ಎಲ್ಲ ಮಾಡ್ತೀವಿ ನಾವು ಅಂದ್ಬಿಟ್ಟು. ಸೊ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸೊ ಒನ್ ಅವರು ಕೂಡ ಆಗಲಿಲ್ಲ, ನೀಟಾಗಿ ಕ್ಲೀನ್ ಮಾಡಿ ಎಲ್ಲನೂ ಸರ್ಪಿಂದ ಏನು ಅದಕ್ಕೆ ಹಾಕೋಂಥ ಕೆಮಿಕಲ್ ಎಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಹೊಸ ಡ್ರಮ್ ಥರ ಮಾಡಿಕೊಟ್ಬಿಟ್ಟು ಹೋದರು. ತುಂಬ ಚೆನ್ನಾಗಿ ಅನ್ನಿಸ್ತು. ಅವ್ರು ಹೋದ್ಮೇಲೆ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ನಾವು ಮೇಲ್ಗಡೆ. ಸೊ ಅಲ್ಲಿಂದ ಬಂದು ಸ್ನಾನ ಮಾಡಿಕೊಂಡು ನಾನು ಪೂಜೆ ಎಲ್ಲ ಮಾಡಿದೆ. ನಮ್ಮ ಮನೇಲಿ ದೇವರಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಪೂಜೆ ಮಾಡಿ ನೈವೇದ್ಯ ಅಂದ್ಬಿಟ್ಟು ಹಾಲಿಟ್ಟಿದ್ದೀನಿ. ನನಗೆ ಬನಶಂಕರಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಬನಶಂಕರಮ್ಮನ ದೇವ್ರ ಫೋಟೋ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ನಾವು ಪ್ರೀವಿಯಸ್ ಮನೇಲಿ ಇದ್ವಲ್ಲ, ಆ ಮನೇಲಿ ಪೂಜೆ ರೂಮ್ ಇರಲಿಲ್ಲ. ನಾನು ಯಾವಾಗಲೂ ಅನ್ಕೋತಿದ್ದೆ, ನನಗೊಂದು ಪೂಜೆ ರೂಮ್ ಇರೋ ಅಂತ ಒಂದು ಮನೆ ಸಿಗ್ತಾ ಇಲ್ವಲ್ಲ, ನನಗೆ ಪೂಜೆ ಮಾಡೋಕ್ಕೆ ನೆಮ್ಮದಿಯಾಗಿ ಕೂತ್ಕೊಂಡು ಅಂತ ಇಲ್ಲಿ ನನಗೆ ಸಿಕ್ತು ಅದು. ಸೊ ಅದಾದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀನಿ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ, ಹಿಂದ್ಗಡೆ ಬಾಲ್ಕನಿಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕೆಳಗಡೆ ಸ್ವಲ್ಪ ತೊಳ್ಕೊಂಡೆ, ಎಲ್ಲ ಕಡೆ ಗೋಡೆ ಅದೆಲ್ಲನೂ ನೀಟಾಗಿ ತೊಳೆದ್ಬಿಟ್ಟು ಇಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಿ ಅವನ್ನೆಲ್ಲ ಹೊರಗಡೆ ಒಳಗಡೆ ಎಲ್ಲ ಕಡೆ ಹಾಕಿ, ಈಗ ಬಂದು ಮಂಚ ಇದೆಯಲ್ಲ ನಮ್ಮದು, ಸೊ ಈ ಮಂಚತ್ತಿಗೆ ಒಂದು ಬೆಡ್ಶೀಟನ್ನು ಚೇಂಜ್ ಮಾಡಬೇಕಿತ್ತು. ಸೊ ಹಾಗಾಗಿ ಬೆಡ್ಶೀಟ್ ಚೇಂಜ್ ಮಾಡ್ತಾ ಇದ್ದೀನಿ. ಬೆಡ್ಶೀಟ್ ಚೇಂಜ್ ಮಾಡಿ ಇದಕ್ಕೆ ಪಿಲ್ಲೋ ಕವರ್ಗಳೆಲ್ಲ ನೀಟಾಗಿ ಹಾಕಿಬಿಟ್ಟು ಇಡೋಣ ಅಂದ್ಬಿಟ್ಟು ಮಂಚನ ಕ್ಲೀನ್ ಮಾಡ್ತಿದ್ದೀನಿ ನೋಡಿ ಈಗ.
ನಾವು ಬೆಡ್ಡು ಮತ್ತು ಹಾಗೆ ಈ ಒಂದು ಕಾಟನ್ನ ಸಪ್ರೇಟಾಗಿ ತೊಗೊಂಡಿದ್ದೀವಿ. ಬೆಡ್ಡು ಕೂಡ ತುಂಬ ಚೆನ್ನಾಗಿದೆ. ನಾವು ಹೋಗ್ಬಿಟ್ಟು ಅವ್ನ ಎದುರುಗಡೆ ನಿಂತ್ಕೊಂಡ್ಬಿಟ್ಟೆ ಮಾಡಿಸ್ಕೊಬಂದಿದ್ದು. ಒಳ್ಳೆ ಕಾಟನ್ ಹಾಕಿಸ್ಬಿಟ್ಟು ನಮ್ಮ ಮನೆಯವ್ರು ಮಾಡಿಸ್ಕೊಬಂದರು. ಬೆಡ್ಡು ತುಂಬ ವೇಟ್ ಇದೆ. ಒಬ್ಬೊಬ್ಬರೇ ಇಬ್ಬಿಬ್ಬರೇ ಅಂತ ಎತ್ತಕ್ಕಾಗಲ್ಲ. ಒಂದೊಂದು ಆ ಕಡೆ ಇಬ್ಬರು ಈ ಕಡೆ ಇಬ್ಬರು ಬೇಕು, ಆ ಥರ ಅಷ್ಟು ವೇಟ್ ಇದೆ. ಈ ಮಂಚ ಬಂದು ಬೆಂಗಳೂರಲ್ಲೇ ಫ್ಯಾಕ್ಟ್ರಿ ಔಟ್ಲೆಟ್ ಇದ್ದೆ. ಇವನ್ನ ರೆಡಿ ಮಾಡೋರು ಡೈರೆಕ್ಟಾಗಿ ನಿಮಗೆ ಇಷ್ಟು ದಿನ ಅಂತ ಟೈಮ್ ಕೊಡ್ತಾರೆ, ಅಷ್ಟು ದಿನದಲ್ಲಿ ಮಾಡಿಕೊಡ್ತಾರೆ ನಾವು ಆರ್ಡ್ರ್ ಕೊಟ್ಟರೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ವರ್ಕು ಕೂಡ ಚೆನ್ನಾಗಿದೆ, ಹಾಗೆಯೇ ವುಡ್ ಪ್ರಾಬ್ಲಮ್ ಏನೂ ಇಲ್ಲ. ಸೊ ಏನಾಗುತ್ತೆ ಬೂಸ್ಟ್ ಬರುತ್ತೆ ಹಾಗೆ ಹೀಗೆ ಅಂದರೆ ಇಲ್ಲಿ ಶೀತ ಜಾಸ್ತಿ ಇದ್ದರೆ ಬೂಸ್ಟ್ ಬರುತ್ತೆ ಈ ಥರ ವುಡ್ ಎಲ್ಲ. ಬಟ್ ಈಗ ಅದು ಅಷ್ಟು ಥರ ಏನು ಅನಿಸಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಮಂಚ ನೋಡಿ ಫೈನಲಿ ರೆಡಿ ಆಯಿತು ಈ ಥರ ಲುಕ್ಕಲ್ಲಿ. ಫ್ರೆಂಡ್ಸ್, ಇದು ಮಂಚ ನಮ್ಮ ಹಳೆ ಮನೆಯಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು ನಮಗೆ. ಈ ಮನೆಗೆ ಬಂದಮೇಲೆ ತುಂಬ ಚಿಕ್ಕದು ಅನ್ನಿಸ್ತಾ ಇದೆ. ತುಂಬ ದೊಡ್ಡದೇ ಆ್ಯಕ್ಚುಲಿ. ಇದು ಕ್ವೀನ್ ಸೈಜ್ ಬೆಡ್ ಇದು ನೋಡಿ. ರೂಮ್ ದೊಡ್ಡದಾಗಿದೆ, ಹಾಗಾಗಿ ಹಾಗನ್ಸುತ್ತೆ. ಹಾಗೆಯೇ ಇದನ್ನು ನಾವು ಆರ್ಡ್ರ್ ಮಾಡಿಬಿಟ್ಟು ಮಾಡಿಸ್ಕೊಂಡಿರೋದು ಇದೆಲ್ಲನೂ ಸೆಟ್ಟು. ಸೊ ಬೇಕಿದ್ದರೆ ಹೇಳಿ, ನಾನು ನಂಬರ್ ಕೂಡ ಕೊಡ್ತೀನಂತೆ, ನೀವು ಕೂಡ ಮಾಡಿಸ್ಕೋಬೋದು. ಇದು ಬ್ಯಾಂಗ್ಳೂರಲ್ಲೇ ಇರೋದು. ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಬೇರೆ ಬೇರೆ ಥರನೂ ಇರುತ್ತೆ ಅವ್ರ ಹತ್ರ, ಕ್ಯಾಟ್ಲಾಗ್ ಎಲ್ಲ ಇರುತ್ತೆ. ಸೊ ಒಂದೊಳ್ಳೆ ಬೆಸ್ಟ್ ರೇಟಿಗೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಸರ್ವಿಸು ಕೂಡ ತುಂಬಾ ಚೆನ್ನಾಗಿದೆ. ರೀಸೆಂಟಾಗಿ ಬಂದು ಸರ್ವಿಸ್ ಎಲ್ಲ ಮಾಡಿಕೊಟ್ಟು ಹೋಗಿದ್ದಾರೆ. ನೋಡ್ಬೋದು. ಇದು ಹೀಗೇ ಬ್ಯಾಕ್ ಸೈಡು ಕೂಡ ಇದೇ ಥರ ಇದೆ. ವುಡ್ ವರ್ಕ್ ಏನಿದು ಸೇಮ್ ಕಲರೇ ಬ್ಯಾಕ್ ಸೈಡು ಕೂಡ ಮಾಡಿಸಿದ್ದೀವಿ. ತುಂಬ ದಿನಗಳ ಮೇಲೆ ತುಂಬ ಇಷ್ಟಪಟ್ಟು ಮಾಡಿಸಿದಂಥದ್ದು. ಅಲ್ಲೆಲ್ಲ ಬಾಕ್ಸಲ್ಲಿ ನೋಡಿ ಈ ಥರ ನನ್ನ ಮಗಳು ಮೆಡಿಷನ್ ಎಲ್ಲ ಇಟ್ಕೊಂಡಿದ್ದೀನಿ. ಅದು ಎನಿ ಟೈಮ್ ಫುಲ್ಲಾಗಿ ಇರುತ್ತೆ, ಏನಾದರೂ ಒಂದು ಇಡ್ತಾನೆ ಇರ್ತಾಳೆ ನನ್ನ ಮಗಳು. ಹಾಗೆಯೇ ನಾವು ಒಂದು ಮಲಗಿರೋ ಟೈಮಲ್ಲಿ ವಾಟರ್ ಬಾಟ್ಲಾಗಲಿ, ವಿಕ್ಸು, ಐಡಿಕ್ಸು, ಹಾಗೆಯೇ ಬೇರೆ ಏನಾದರೂ ಅವಳು ಟೆಡ್ಡಿಗಳೆಲ್ಲ ತೊಗೊಂಬಂದು ಅಲ್ಲೇ ಇಟ್ಟಿರ್ತಾಳೆ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಬುಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕೂ ಕೂಡ ಅವಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಥರನೂ ಕೂಡ ಇದೆ ಇದು. ಚೆನ್ನಾಗಿದೆ ಅನ್ನಿಸ್ತು. ಸೊ ನಮ್ಮದು ಇದು ಕೆಳಗಡೆ ಎಲ್ಲ ನಾವು ಇದು ಮಾಡ್ತಾರಲ್ಲ, ಏನು ಕೆಳಗಡೆ ಸ್ಟೋರೇಜ್ ಇರುತ್ತಲ್ಲ, ಸೊ ಕೆಳಗಡೆ ಸ್ಟೋರೇಜ್ ಇಲ್ಲ ಇದಕ್ಕೆ. ನಾವೇ ಇತ್ತು ಆ್ಯಕ್ಚುಲಿ, ಬೇಡ ಅಂದ್ಬಿಟ್ಟು ನಾವು ಕೆಳಗಡೆ ಸ್ಟೋರೇಜನ್ನು ಏನು ಕೇಳಿಲ್ಲ ಆಪ್ಷನ್ನು. ಇಲ್ಲಿ ಮಾತ್ರ ಕೇಳಿದ್ವಿ ಅಷ್ಟೇ, ಅಷ್ಟು ಸಾಕು ಅಂತ. ಬೆಂಗಳೂರಲ್ಲೇ ಎಲೆಕ್ಟ್ರಾನ್ ಸಿಟಿಲಿರೋ ಹತ್ತಿರ ಇದು ಆ್ಯಕ್ಚುಲಿ ಕಸ್ಟಮೈಸ್ ಮಾಡಿದ್ದು, ನಾವು ಪರ್ಚೇಸ್ ಮಾಡಿದ್ದು. ಆಮೇಲೆ ಇದು ಕೂಡ ಮೇಲ್ಗಡೆ ಬೆಡ್ಶೀಟ್ ನೋಡಿ ಎಷ್ಟು ಚೆನ್ನಾಗಿ ಲಿಕ್ಕಾಗಿದೆ. ಇದು ಕೂಡ ತೊಗೊಂಡಿರೋದೆ, ಬಟ್ ಆನ್ಲೈನಲ್ಲ, ಇದು ಆಫ್ಲೈನಲ್ಲಿ ತೊಗೊಂಡಿರೋದು. ಆ್ಯಕ್ಚುಲಿ ಇಲ್ಲಿ ನಮ್ಮ ಮನೆ ಅಂದರೆ ಮೇನ್ ರೋಡ್ ಹತ್ತಿರ ಆಗುತ್ತೆ. ಸೊ ಇಲ್ಲಿ ವ್ಯಾನ್ ಬರುತ್ತೆ, ಹೋಗಿ ನನ್ನ ಮಗಳನ್ನ ಕರ್ಕೊಂಬರ್ಬೇಕು. ಅಲ್ಲಿ ರೋಡಲ್ಲೇ, ಅದು ಮೇನ್ ರೋಡ್ ಆ್ಯಕ್ಚುಲಿ. ಸೊ ಅಲ್ಲಿಂದ ಕರ್ಕೊಂಬರೋದು, ಅದು ಒಳಗಡೆ ಬರೋದಿಲ್ಲ. ಗಾಡಿಗಳು ನೋಡಿ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಬಂತು ನನ್ನ ಮಗಳು ವ್ಯಾನು. ಸೌಂಡ್ ಆಯಿತು ನೋಡಿ, ಅದು ಬರ್ತಾ ಇದೆ. ಏನು ಹಾಕ, ಡೈಲಿ ಸ್ವೆಟ್ರ್ ತೆಗೆದು ಬರ್ತಾ ಇದ್ದೆ. ಕ್ಯಾಕೋ ಹಾಕ ಕಿವಿಗೆ, ಹಾಕ. ಈಗ ಅವಳು ಮನೆಗೆ ಬಂದಿದ್ದೆ, ಅವಳೇ ಶೂ ತೆಗೆದು ಸಾಕ್ಸ್ ತೆಗೆದು ಎಲ್ಲ ಡೈಲಿ ಅವಳಿಗೆ ಕೆಲಸ ಅವಳೇ ಮಾಡ್ಕೋತಾಳೆ. ನಂತರ ಖುಷಿ ಆಗುತ್ತೆ. ಒಂದೊಂದು ಟೈಮ್ ನಾನು ಮಾಡ್ತೀನಿ, ಸಮ್ ಟೈಮು. ಸೊ ಈಗ ಅವಳು ಶೂ ತೆಗೆದ್ಲು ಅವಳೇ, ಹಾಗೆ ಸಾಕ್ಸು ಕೂಡ ತೆಗೆದಿರ್ತಾ ಇದ್ದಾಳೆ. ಒಳಗೆ ಬಂದಿದ್ದವಳೆ ID ಕಾರ್ಡು, ಯೂನಿಫಾರ್ಮ್ ಎಲ್ಲ ಬಿಚ್ಚಿ, ಅವಳ ಲಂಚ್ ಬ್ಯಾಗು ಕೂಡ ತೆಗೆದ್ಬಿಟ್ಟು ಇಡ್ತಾಳೆ ಈಗ. ಸೊ ಈಗ ಒಂದೊಂದೇ ಕಲಿತಾ ಇದ್ದಾಳೆ. ಅದು ಖುಷಿ ಆಗುತ್ತೆ ನನಗೂ, ಅವಳ ಕೆಲಸ ಅವಳು ಮಾಡ್ಕೋತಿದ್ದಾಳಲ್ಲ ಅಂತ. ಸೊ ಸಮ್ ಟೈಮ್ ಹಾಗೆ ಬಿಟ್ಬಿಡ್ತಾಳೆ, ಸಮ್ ಟೈಮ್ ಮಾಡ್ತಾಳೆ. ಅವಳಿಗೆ ಇಂಟ್ರೆಸ್ಟ್ ಇದ್ದರೆ ಆ ಥರ, ಅದ್ರ ಮೇಲೆ ಕೇರ್ಫುಲ್ಲಾಗಿ ಇದ್ದರೆ, ಅಂದರೆ ತಲೆ ಇಂಟ್ರೆಸ್ಟಾಗಿ ಬೇಗ ಮಾಡಬೇಕು ಅನಿಸಿದ್ರೆ ಮಾಡ್ತಾಳೆ. ಇನ್ನು ಈಗೀಗ ಹೋಗ್ತಿರೋದು, ಸೊ ಕಲಿತಾಳೆ ಮುಂದೆ. ಸೊ ಇವಾಗ ಈಗ ಅವಳಿಗೆ ನೆಕ್ಸ್ಟ್ ಇದೆಲ್ಲ ಯೂನಿಫಾರ್ಮ್ ಎಲ್ಲ ತೆಗೆಸಿ ಮಾಡಿಸಿ, ನೆಕ್ಸ್ಟ್ ಅವಳಿಗೆ ಸ್ವಲ್ಪ ಕುಡಿಯೋದಕ್ಕೆ ಹಾಲು ಕೊಡಬೇಕು. ಅದಾದಮೇಲೆ ನಾನು ಅವಳಿಗೆ ಮಾರ್ನಿಂಗ್ ಆ್ಯಕ್ಚುಲಿ ಸ್ನಾನ ಮಾಡಿಸಲ್ಲ ಈ ಚಳಿ ಟೈಮಲ್ಲಿ. ಸೊ ಹಾಗಾಗಿ ಸಾಯಂಕಾಲನೇ ಪ್ರಿಫರ್ ಮಾಡೋದು ಸ್ನಾನ ಮಾಡಿಸೋಕ್ಕೆ ಅಂದ್ಬಿಟ್ಟು. ಸೊ ಅದಾದಮೇಲೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ದೆ. ಸ್ನಾನ ಮಾಡಿಸಿ ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಇವತ್ತು. ಡ್ಯಾನ್ಸ್ ಕ್ಲಾಸಿಗೆ ಹೊರಡಕ್ಕೆ ರೆಡಿ ಆಗಿದ್ದಾಳೆ ಈಗ ಸಾಯಂಕಾಲ ಟೈಮು. ಸ್ನ್ಯಾಕ್ಸ್ ಎಲ್ಲ ತಿಂದು ಹೋಮ್ವರ್ಕು ಸ್ವಲ್ಪ ಮುಗಿಸಿದ್ಲು ನೋಡಿ. ಒಂದು ಇದೇ ಥರ ನಡ್ತಾ ಇರ್ತಾಳೆ. ಜ್ಯೂಸ್ ಕುಡಿಸ್ತೀನಿ,
ಸ್ಮೈಲ್ ಮಾಡಿಸ್ತೀನಿ, ಶೂಟ್ ಮಾಡ್ತೀನಿ, ವಿಭೂತಿ ಹಚ್ತೀನಿ, ಕಪಾಲಕ್ಕೆ ಮಾಡಿದ್ದೀನಿ, ಸೈಕ ಬಿಡ್ತೀನಿ, ಟಕ್ಕ ಬಿಡ್ತೀನಿ. ಒನ್ ಫಿಂಗರ್ ಟ್ಯಾಪ್ ಟ್ಯಾಪ್ ಟ್ಯಾಪ್, ಟೂ ಫಿಂಗರ್. ನೈಟು ಮುದ್ದೆ ಸಾಂಬಾರು ಅವರೆಕಾಳಿತ್ತು. ಮುದ್ದೆ ಬಸ್ಸಾರ್, ಎದ್ದ ಬಸ್ಸಾರ್, ಏನಿಲ್ಲ ಮುದ್ದೆ ಬಸ್ಸಾರ್, ಎದ್ದ ಬಸ್ಸಾರ್. ಮುದ್ದೆ ತಿನ್ನೋದು ಚೆನ್ನಾಗಿ ನಿದ್ದೆ ಮಾಡೋದು. ಮುದ್ದೆ ಒಳ್ಳೆ ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಅಲ್ವಾ? ಸ್ಮೂತಾಗಿ ಗುಳುಕ್ ಹೆಂಗೆ ತಿನ್ನೋದು? ಇಟ್ಕೊಬೇಕು, ಆಗ ಆಗ ಬಾಯ್ ಇಟ್ಕೊ. ನೀನು ತಿನ್ಬಾರ್ದು, ಕಲ್ಸ್ಕೊಳ್ಳೋ ತೋರಿಸು. ನೀನು ತಿನ್ನು, ಇಟ್ಕೊ ಬಾಯಿ. ಹಾಂ ಹಂಗೆ ಮುದ್ದೆ ತಿನ್ನೋದು ಖಾಲಿ. ನಮ್ಮದು ಖಾಲಿ. ಇವತ್ತಿನ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತೆ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಬಾಯ್.